ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ತುಂಬ ಜನ ಎಲ್ಲ ಡೀಸೆಲ್ ಕಾರ್ ತೊಗೊಳ್ಳೋದ, ಪೆಟ್ರೋಲ್ ಗಾಡಿ ತಗೊಳ್ಳೋದ, ಇಲ್ಲ CNG ತಗೊಳ್ಳೋದಲ್ಲ, EV ತೊಗೊಳ್ಳೋದ ಅನ್ನೋದ್ರ ಬಗ್ಗೆ ಜಾಸ್ತಿ ಚರ್ಚೆ ನಡೀತಿದೆ. ಆದರೆ ಇವತ್ತಿನ ಟಾಪಿಕಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಾಕಷ್ಟು ಯೂಸ್ಡ್ ಕಾರ್ ಬೈಯಿಂಗ್ ಟಿಪ್ಸ್ಗಳ ಬಗ್ಗೆ ಈ ಒಂದು ಚಾನಲಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ಹಳೆ ಕಾರ್ ಅಥವಾ ಹೊಸ ಕಾರ್ ಅಥವಾ ಬೇರೆ ಕಾರ್ ಬಗ್ಗೆ ನಾಲೆಜ್ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ ನನಗೆ ಗೊತ್ತಿರೋವಂಥ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಈ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಪೆಟ್ರೋಲ್ ಗಾಡಿ ಬಗ್ಗೆ ಅಡ್ವಾಂಟೇಜಸ್ನ ಮಾತಾಡ್ತಾ ಬರೋಣ. ಇದರಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಡ್ರೈವಿಂಗ್ ಸ್ವಲ್ಪ ಸ್ಮೂತಾಗಿರುತ್ತೆ. ಟಾರ್ಕ್ ಸ್ವಲ್ಪ ಕಮ್ಮಿ ಇದ್ರೂ ಕೂಡ ನಿಮಗೆ ಆ ಸ್ಪೀಡ್, ಆ ಪುಲ್ ನಿಮಗೆ ಚೆನ್ನಾಗಿ ಸಿಗುತ್ತೆ. ನಿಮಗೆ ಸ್ಮೂತ್ ಡ್ರೈವಿಂಗಿಗೆ ನಿಮಗೆ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಸ್ವಲ್ಪ ನಾನು ತುಂಬ ಅಪರೂಪ ಗಾಡಿ ತೆಗಿತೀನಿ, ತಿಂಗಳು ಒಂದು ಸಲ ತೆಗೆದ್ರೆ ಹೆಚ್ಚು, ಹಾಗಿದ್ದಾಗ ನೀವು ಪೆಟ್ರೋಲ್ ವೆಹಿಕಲ್ಗಳಿಗೆ ಹೋಗೋದು ಉತ್ತಮ. ನಿಮಗೆ ಹೊಸ ಗಾಡಿ ಅಥವಾ ಹಳೆ ಗಾಡಿ ತೊಗೊಂಡಾಗ ಸ್ವಲ್ಪ ನಿಮಗೆ ಪ್ರೈಸಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಅದರಲ್ಲೂ ಕೂಡ ಸೇವ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಮತ್ತು ಅದರಲ್ಲಿ ನಿಮಗೆ ಸ್ಪೇರ್ ಪಾರ್ಟ್ಸ್ಗಳು ಏನಿದೆಯೋ ಅದು ಹಳೆ BS6 ಆಗಿರಲಿ, BS4 ಆಗಿರಲಿ, ಎಲ್ಲದರಲ್ಲೂ ಕೂಡ ಕಂಪೇರ್ ಟು ಡೀಸೆಲ್ ವೆಹಿಕಲ್ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ವೆಹಿಕಲ್ಗಳದ್ದು ಸ್ಪೇರ್ ಪಾರ್ಟ್ಸ್ ಆಗಿರಲಿ ಅಥವಾ ವೇರಿಯಂಟ್ ಏರ್ ಆಗೋದಾಗಿರಲಿ ಅಥವಾ ಬೇರೆ ಏನಾಗಿರಲಿ, ಮೇಂಟೈನಿಂಗ್ ಕಾಸ್ಟ್ ಕೂಡ ಕಂಪೇರ್ ಟು ಡೀಸೆಲ್ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ವೆಹಿಕಲ್ಗಳು ಸ್ವಲ್ಪ ಕಡಿಮೆ ಅಂತ ಹೇಳಬಹುದು. ಆ್ಯಂಡ್ ಪೆಟ್ರೋಲ್ ವೆಹಿಕಲ್ಗಳಿಗೆ ಎಮಿಷನ್ ನಾರ್ಮ್ಸ್ ಪ್ರಕಾರ ಅದು ನಿಮಗೆ 15 ಇಯರ್ಸು ಹೀಗೆ ಡಿಫ್ರಿಷಿಯೇಷನ್ ಆಗುತ್ತೆ ನಿಮಗೆ. ಯಾಕಂದರೆ ಈಗ ನಾವು ಆಲ್ರೆಡಿ ಡೆಲ್ಲಿ ಕಾರ್ಸ್ ಬಗ್ಗೆ ಮಾತಾಡೋದಾಗಿಲ್ಲ ಅಥವಾ ಇಲ್ಲಿನ ಕಾರ್ಸ್ ಆಗಿರಲಿ, ನಿಮಗೆ ಡೀಸೆಲ್ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಕಾರ್ಗಳಿಗೆ ಸ್ವಲ್ಪ ಲೈಫ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಗೆ ಲೆಕ್ಕ ಹಾಕಿದ್ರು ಕೂಡ ನಿಮಗೆ ಅದು ಸ್ಮೆಲ್ ಬರೋದಾಗಿರಲಿ, ಆ ಬ್ಲ್ಯಾಕ್ ಸ್ಮೋಕ್ ಅಥವಾ ಏನು ವೈಟ್ ಸ್ಮೋಕ್ ಬಗ್ಗೆ ಮಾತಾಡ್ತಿರ್ತೀವಲ್ಲ, ಇದು ಕಂಪೇರ್ ಟು ಡೀಸೆಲ್ ಕಂಪೇರ್ ಮಾಡಿದ್ರೆ ಪೆಟ್ರೋಲೇ ತೀರಾ ಕಡಿಮೆನೇ ಅಂತಲೇ ಹೇಳ್ಬೋದು. ಅದು ಏನಾದರೂ ಇಶ್ಯೂಸ್ ಬರಬೇಕು, ಆವಾಗ ಅದು ಸಮಸ್ಯೆ ದೊಡ್ಡದಾಗಿ ಕಾಣಿಸುತ್ತೆ ವಿನಃ ಬೇರೆ ಇನ್ನೇನೂ ಇರೋಲ್ಲ. ಇನ್ನು ಕೆಲವೊಂದು ಗಾಡಿಗಳಲ್ಲಿ ವೈಬ್ರೇಷನ್ಸ್ಗಳು ಕೂಡ ಇರುತ್ತೆ, ಅದನ್ನು ಕೂಡ ನಿಮಗೆ ಕಂಪೇರ್ ಟು ಡೀಸೆಲ್ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ವೈಬ್ರೇಷನ್ ಕಡಿಮೆನೇ ಇರುತ್ತೆ. ಅಫ್ಕೋರ್ಸ್ 3 ಸಿಲಿಂಡರ್ಗಳು ಯಾವ್ದು ಬರುತ್ತೋ ಹ್ಯಾಚ್ ಬ್ಯಾಕ್ಗಳಲ್ಲಿ ಅವುಗಳು ಸ್ವಲ್ಪ ವೈಬ್ರೇಷನ್ ಇರುತ್ತೆ, ಬಟ್ ಓಕೆ, ಅದು ಮ್ಯಾನೇಜಬಲ್ ಅಂತಲೇ ಅನಿಸುತ್ತೆ. ಮತ್ತು ಪೆಟ್ರೋಲ್ ಗಾಡಿಗಳಲ್ಲಿ ನಿಮಗೆ ಸ್ವಲ್ಪ ಪ್ರೈಸಸ್ ಅದು ನಿಮಗೆ ಡಿಸ್ಅಡ್ವಾಂಟೇಜಸಲ್ಲಿ ಹೇಳ್ತೀನಿ ಪ್ರೈಸ್ ಬಗ್ಗೆ. ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಮೈಲೇಜಲ್ಲಿ ಒಂದು 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 ಲೆವೆಲ್ಗೆ ಟಕ್ಕರ್ನ ಕೊಡಬಹುದು ಡೀಸೆಲ್ಗೆ. ಯಾಕಂತ ಹೇಳಿದ್ರೆ ತುಂಬ ಜನ ಅಂದ್ಕೊಂಬಿಟ್ಟಿದ್ದಾರೆ ಪೆಟ್ರೋಲ್ ಗಾಡಿಗಳು ತೀರಾ ಕಮ್ಮಿ ಮೈಲೇಜ್ ಕೊಡುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ನೋ ಹಾಗೇನಿಲ್ಲ, ಅದನ್ನು ಕೂಡ ಒಳ್ಳೆ ಮೈಲೇಜ್ನೇ ಕೊಡುತ್ತೆ. ಸೊ ನಿಮಗೆ ಪರವಾಗಿಲ್ಲ, ನಾಟ್ ಬ್ಯಾಡ್. ಡೀಸೆಲ್ ರೇಂಜಿಗೆ ಕಂಪೇರ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪೆಟ್ರೋಲಲ್ಲಿ ಕೂಡ ನಿಮಗೆ ಒಳ್ಳೆ ಮೈಲೇಜ್ ಕೊಡುವಂಥ ಗಾಡಿಗಳು ಬೇಜಾನಿದೆ. ಅದರಲ್ಲೂ ಸ್ಪೆಷಲಿ ಹ್ಯಾಚ್ ಬ್ಯಾಕ್ಗಳಲ್ಲಿ ನಿಮಗೆ ಒಳ್ಳೆ ಮೈಲೇಜ್ಗಳು ಖಂಡಿತ ಸಿಗುತ್ತೆ. ಬಟ್ ಪೆಟ್ರೋಲಲ್ಲಿ ನಿಮಗೆ ಡೀಸೆಲಲ್ಲಿ ಇದು ದೊಡ್ಡ ವೆಹಿಕಲ್ಗಳಿಗೆ ಅಷ್ಟು ಓಕೆ ಅಂತ ಅನಿಸಲ್ಲ. ಚಿಕ್ಕ ಗಾಡಿಗಳು ತೊಗೊಳ್ಳಂದ್ರೆ ನೀವು ಹ್ಯಾಚ್ ಬ್ಯಾಕ್ ಪೆಟ್ರೋಲಿಯಮ್ಗೆ ಹೋಗಬಹುದು. ಸೊ ಈಗ ಪೆಟ್ರೋಲ್ ಗಾಡಿಗಳಲ್ಲಿರುವಂತಹ ಡಿಸ್ಅಡ್ವಾಂಟೇಜಸ್ಗಳನ್ನ ಹೇಳ್ತೀನಿ. ಒಂದು, ನಿಮಗೆ ರನ್ನಿಂಗ್ ಆಫ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ನಿಮಗೆ ಕಂಪೇರ್ ಟು ಪೆಟ್ರೋಲ್ ಡೀಸೆಲ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 10 ರೂಪಾಯಿಗಿಂತ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಒಂದು. ಮತ್ತು ಮೈಲೇಜ್ ಕೂಡ ನಿಮಗೆ ಡಿಫ್ರೆನ್ಸ್ ಆಗುತ್ತೆ. ಯಾಕಂದರೆ ನಿಮಗೆ 1 ಲೀಟ್ರ್ ಪೆಟ್ರೋಲ್ಗೆ ನಿಮಗೆ ಒಂದು ಚಿಕ್ಕ ಗಾಡಿಯನ್ನು ನಾನು ಹೇಳ್ತೀನಿ, ಒಂದು 16-18 ಕೊಡುತ್ತೆ ಅಂತ ಅನ್ಕೊಳ್ಳೋಣ, ಒಂದು ಚಿಕ್ಕ ಹ್ಯಾಚ್ ಬ್ಯಾಕ್ ಗಾಡಿ. ಅದೇ ನೀವು ಡೀಸೆಲಲ್ಲಿ ತೊಗೊಂಡು ಹೇಳಿದ್ರೆ ಅದು ನಿಮಗೆ ಒಂದು 22, 23, 24 ಕೊಡುತ್ತೆ. ಅಫ್ಕೋರ್ಸ್ ಪೆಟ್ರೋಲ್ ಕೂಡ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಡಿಪೆಂಡ್ಸ್ ಆನ್ ಓಡಿಸೋದ್ರ ಮೇಲೆ, ಡ್ರೈವೇಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಎನಿವೇ ನಾರ್ಮಲ್ ಆಗಿ ನೀವು ತೊಗೊಂಡಾಗ ಕೂಡ ಡೀಸೆಲಲ್ಲಿ ಸ್ವಲ್ಪ ನಿಮಗೆ ಮೈಲೇಜ್ ಜಾಸ್ತಿ ಇರುತ್ತೆ. ಸೊ ಪೆಟ್ರೋಲಲ್ಲಿ ನಿಮಗೆ ಸ್ವಲ್ಪ ಲೋ ಟಾರ್ಕ್ ಫೀಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೀವು ಸ್ವಲ್ಪ ಲೋಡ್ ಗಿಡ ಹಾಕೊಂಡಾಗ 5 ಜನನೂ ಕೂರಿಸ್ಕೊಂಡು ಸ್ವಲ್ಪ ಲೋಡ್ ಏನಾರ ಜಾಸ್ತಿ ಆದಾಗ ನಿಮಗೆ ಸ್ವಲ್ಪ ಪುಲ್ಲಿಂಗಲ್ಲಿ ನಿಮಗೆ ಆ ಡಿಫ್ರೆನ್ಸ್ ನಿಮಗೆ ಎದ್ದು ಕಾಣಿಸುತ್ತೆ. ಮತ್ತು ನೀವು ಏನಾರ AC ಹಾಕೊಂಡ್ಬಿಟ್ರಂತೂ ಅದು ಎದ್ದು ಕಾಣಿಸುತ್ತೆ. ಸೊ ಇದು ಅದರಲ್ಲಿರುವಂಥದ್ದು ಮೇಯ್ನ್. ಮತ್ತು ಅದರಲ್ಲಿರುವಂಥ ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ಲೈಫ್ ಸ್ಪ್ಯಾನ್. ನಿಮಗೆ ಪೆಟ್ರೋಲ್ ಗಾಡಿಗಳು, ಹಳೇ ಗಾಡಿಗಳು ಏನು ಬರ್ತಿತ್ತು BS3, BS4 ಗಾಡಿಗಳು ಚೆನ್ನಾಗಿದೆ. ಬಟ್ ಈಗ ಬರ್ತಿರೋವಂಥ BS6 ಲೈಫ್ ಸ್ಪ್ಯಾನ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈವನ್ ಡೀಸೆಲ್ ಗಾಡಿಗಳ್ದು ಏನು ಮೆಕ್ಯಾನಿಸಮ್ ಏನಿದೆಯೋ ಅದ್ರದ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಡೀಸೆಲ್ ಗಾಡಿಗಳದ್ದು ಲೈಫ್ ಸ್ಪ್ಯಾನ್ ಕಮ್ಮಿ ಅಂತಿದ್ದಾರೆ. ಆ್ಯಕ್ಚುಲಿ ಪ್ರಾಕ್ಟಿಕಲಿ ಡೀಸೆಲ್ ಗಾಡಿದ್ದು ಏನು ಸಿಸ್ಟಮ್ ಇದೆ, ಇಂಜಿನ್ ಆಗಿರಲಿ ಅಥವಾ ಏನು ಮೆಕ್ಯಾನಿಕಲ್ ಪಾರ್ಟ್ಸ್ಗಳು ಏನಿದೆಯೋ ಅದು ಕಂಪೇರ್ ಟು ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದ್ರೆ ತುಂಬ ಲೈಫ್ ಜಾಸ್ತಿ ಇರುತ್ತೆ. ಅದು ಮೈಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀಗೆ ಪೆಟ್ರೋಲ್ ಅದರದ್ದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ, ಇಲ್ಲ ಅಂತಲ್ಲ. ಆ್ಯಂಡ್ ಈಗ ಡೀಸೆಲ್ ಗಾಡಿಗೆ ಬರೋಣ. ಡೀಸೆಲ್ ಗಾಡಿದು ಫಸ್ಟು ಅಡ್ವಾಂಟೇಜಸ್ ಬಂದು ಫ್ಯೂಯಲ್. ಎಲ್ಲರಿಗೂ ಗೊತ್ತು ಫ್ಯೂಯಲ್ ಕಾರ್.
ಆ ಫ್ಯೂಯಲ್ ಕಾಸ್ಟಲ್ಲಿ ನೀವು ಸ್ವಲ್ಪ ಆಟ ಆಡಬಹುದು, ಸ್ವಲ್ಪ ನಿಮ್ಗೆ ವರ್ಕೌಟ್ ಆಗುತ್ತೆ. 1 ಲೀಟ್ರ್ ಡೀಸೆಲ್ ನಿಮ್ಗೆ ಆಲ್ಮೋಸ್ಟು ₹100 ಕಮ್ಮಿನೇ ಇದೆ, ತುಂಬಾ ಕಡಿಮೆ, ತುಂಬ ಅಲ್ಲ, ಸ್ವಲ್ಪ ಒಂದು 10-20 ರೂಪಾಯಿ ಡಿಫ್ರೆನ್ಸ್ ಖಂಡಿತ ಇದ್ದೇ ಇರುತ್ತೆ. ನೀವು ಎಲ್ಲೇ ಹೋದರೂ, ಇಂಡಿಯಾದಲ್ಲಿ ಎಲ್ಲೇ ಹೋದರೂ ಕೂಡ ನಮಗೆ ಪೆಟ್ರೋಲ್ಗಿಂತ ಡೀಸೆಲ್ ರೇಟ್ ಕಡಿಮೆ ಇರುತ್ತೆ. ಸೊ ಡೀಸೆಲಲ್ಲಿ ನಿಮಗೆ 1 ಲೀಟ್ರು ಮೈಲೇಜ್ ಕೊಡುವಂಥದ್ದು ಕೂಡ ಜಾಸ್ತಿ ಇರುತ್ತೆ. ಸೊ ನಿಮಗೆ ಮಾಮೂಲಿ ಪೆಟ್ರೋಲ್ ಕಂಪೇರ್ ಮಾಡಿದ್ರು ಕೂಡ ಒಂದು 3-4 ಕಿಲೋಮೀಟ್ರ್ ಜಾಸ್ತಿನೇ ಡಿಫ್ರೆನ್ಸ್ ಮಾಡುತ್ತೆ. ಮತ್ತು ಅದರಲ್ಲಿ ಟಾರ್ಕಿ ಜಾಸ್ತಿ, ನಿಮಗೆ ಫುಲ್ಲು ಇನಿಷಿಯಲಿ ನಿಮಗೆ ಫುಲ್ ಸಿಗೋಲ್ಲ. ನಿಮಗೆ ಪೆಟ್ರೋಲ್ ಗಾಡಿ ಏನು ಮಾಡುತ್ತೆ, ಇಮಿಡಿಯೇಟ್ಲಿ ಫಸ್ಟ್ ಗೇರ್ ಹಾಕಿದ ತಕ್ಷಣ ಸರಕ್ಕಂತ ಹೋಗುತ್ತೆ ಮುಂದಕ್ಕೆ. ಬಟ್ ಡೀಸೆಲ್ ಗಾಡಿಗಳು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ಪೆಷಲಿ ಹಳೆ ಗಾಡಿಗಳು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಅದು ಮ್ಯಾಟ್ರ್ ಆಗೋಲ್ಲ. ಸೊ ನಿಮ್ಗೆ ಅಲ್ಟಿಮೇಟ್ಲಿ ನಿಮ್ಗೇನಾಗುತ್ತೆ, ರನ್ನಿಂಗೇ ಮುಖ್ಯ ಆಗುತ್ತೆ. ನೀವು ಲಾಂಗ್ ಟರ್ಮ್ ನೀವು ಗಾಡಿ ಓಡಿಸೋಕ್ಕೆ ಶುರು ಮಾಡಿದ್ಮೇಲೆ, ಆ ಟರ್ಬೋ ರಿಲೀಸ್ ಆದಮೇಲೆ ಅದರ ಮಜಾ ನಿಮಗೆ ಸಿಗೋದು. ಡೀಸೆಲಲ್ಲಿ ಪೆಟ್ರೋಲ್ ನಿಮಗೆ ಇನಿಷಿಯಲಿನೇ ಗೊತ್ತಾಗ್ಬಿಡುತ್ತೆ, ಬಟ್ ಡೀಸೆಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮಗೆ ಗಾಡಿದು ನಿಜವಾದ ಮಜಾ ನೀವು ನೋಡಬೇಕಂತ ಹೇಳಿದ್ರೆ 40+ ನೀವು 60+ ಓಡಿಸಲೇಬೇಕು. ನೀವು ಎಸ್ಪೆಷಲಿ ಕ್ರೂಸ್ಗೆ ಹೋದಾಗಲೇ ಗೊತ್ತಾಗೋದು ಆ ಡೀಸೆಲ್ದು ಆ ಟರ್ಬೋ ಕಿಕ್, ಆ ಮಜಾ ಏನು ಅಂತ ಗೊತ್ತಾಗೋದು ಯಾವಾಗ. ಸೊ ನಿಮಗೆ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದ್ರೆ ಡೀಸೆಲ್ ಗಾಡಿ ಡ್ರೈವೇಬಿಲಿಟಿ ಎಕ್ಸಲೆಂಟ್ ಆಗಿರುತ್ತೆ. ನೀವು ಎನಿ ಗಾಡಿ, ಸಡನ್ ಆಗಿರಲಿ, ಹ್ಯಾಚ್ಬ್ಯಾಕ್ ಆಗಲಿ, SUV ಆಗಲಿ, ಕ್ರಾಸ್ ಓವರ್ ಆಗಲಿ, ಯಾವುದೇ ನೀವು ತೊಗೊಳ್ಳಿ, ಅದ್ರದ್ದು ಮಜಾ ಇಟ್ಸ್ ಡಿಫ್ರೆಂಟ್ ಇರುತ್ತೆ. ಮತ್ತು ನೀವು ದೊಡ್ಡ ಗಾಡಿಗಳು ನೋಡಿ, ಪೆಟ್ರೋಲ್ ಗಾಡಿಗಳಿಗಿಂತ ಡೀಸೆಲ್ ಗಾಡಿಗಳಲ್ಲಿ ಮಜಾ ಇರುತ್ತೆ, ಮತ್ತು ಪರ್ಫಾರ್ಮೆನ್ಸು ನಿಮ್ಗೆ ಹಾಗೆ ಇರುತ್ತೆ. ಮತ್ತು ಎಷ್ಟೋ ವೆಹಿಕಲ್ಗಳು, ಸ್ಪೆಷಲಿ ಈಗ ಟಾಟಾ ಆಗಿರಲಿ, ಮಹೇಂದ್ರಗಳಾಗಲಿ, ದೊಡ್ಡ ಗಾಡಿಗಳಲ್ಲೇ ಇದೇ ಇಲ್ಲ, ಏನದು ಪೆಟ್ರೋಲಲ್ಲೇ ಇದೆ. ಇವಾಗ BS6 ಬಂದಮೇಲೆ ಎಲ್ಲದರಲ್ಲೂ ಕೂಡ ಟ್ಯೂನಿಂಗ್ ಮಾಡಿ ಬರ್ತಾ ಇದೆ. ಬಟ್ ನೀವು ನಾರ್ಮಲಾಗಿ ಲೆಕ್ಕ ಹಾಕೊಂಡ್ರೆ, ಈಗ ಬುಲೆರೋ ಆಗಿರಲಿ, XUV 500 ಆಗಿರಲಿ, ಹಳೆ ಸ್ಕಾರ್ಪಿಯೋಗಳಾಗಿರಲಿ, ಅಥವಾ ಟಾಟಾ ಸಫಾರಿಗಳಾಗಿರಲಿ, ಯಾವುದೇ ದೊಡ್ಡ ಗಾಡಿಗಳು ನೋಡಿ, ಎಲ್ಲನೂ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಅದೆಲ್ಲ ನಿಮಗೆ ಡೀಸೆಲಲ್ಲೇ ಇರುತ್ತೆ, ನಿಮಗೆ ಪೆಟ್ರೋಲಲ್ಲಿ ಬರೋದಿಲ್ಲ. ಇವನ್ ಕ್ರಿಸ್ಟಾದಲ್ಲಿ ಪೆಟ್ರೋಲು ಇರಬಹುದು, ಬಟ್ ನಿಮಗೆ ಡೀಸೆಲ್ ಕೊಡುವಂಥ, ಅದರಲ್ಲಿರುವಂಥ ಸೇಲ್ಸ್, ಅದರಲ್ಲಿರುವಂಥ ಮಜಾ, ಡ್ರೈವೇಬಿಲಿಟಿ, ಕಂಫರ್ಟು ನಿಮಗೆ ಪೆಟ್ರೋಲ್ ಖಂಡಿತ ಸಿಗೋಕ್ಕೆ ಚಾನ್ಸೇ ಇಲ್ಲ. ಪೆಟ್ರೋಲಲ್ಲಿ ನಿಮಗೆ ಲಾಂಗಲ್ಲಿ ಹೋದಾಗ ನಿಮ್ಗೆ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಮಾಡಲ್ಲ. ಬಟ್ ಡೀಸೆಲಲ್ಲಿ ಆ ಟಾರ್ಕ್, ಆ ರ್ಯಾಶ್ ಡ್ರೈವ್ ಮಾಡೋರಿಗೆ, ಆ ಗಾಡಿದು ಕಿಕ್ಕನ್ನು ಅನುಭವಿಸ್ಬೇಕಂತ ಹೇಳಿದ್ರೆ ಡೀಸೆಲ್ ಇಟ್ಸ್ ದ ಅಲ್ಟಿಮೇಟ್ ಆಪ್ಷನ್. ಈಗ ಮೈಂಟೆನೆನ್ಸ್ ಕಾಸ್ಟಿಗೆ ಬರೋಣ. ನಾನು ಆವಾಗಲೇ ಅದರಲ್ಲಿ ಪೆಟ್ರೋಲೆಲ್ಲ ಹೇಳಿದ್ದೆ, ಮೈಂಟೆನೆನ್ಸ್ ಕಾಸ್ಟ್ ಕಂಪೇರ್ ಟು ಡೀಸೆಲ್ ಕಮ್ಮಿ ಇರುತ್ತೆ ಅಂತ ಅದಕ್ಕೆ ಹೇಳಿದೆ. ಬಟ್ ಇದರಲ್ಲಿ ಸೇಮ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಡೀಸೆಲ್ದು ಮೈಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಪಾರ್ಟ್ಸ್ಗಳು ಜಾಸ್ತಿ ಇರುತ್ತೆ, ಆ ಹ್ಯೂಜ್ ಇಂಜಿನ್ಗಳಿರುತ್ತೆ, ಎಲ್ಲ ಆವಾಗಲೇ ಹೇಳಿ ದೊಡ್ಡ ಗಾಡಿಗಳು ಅಂತೇಳಿ ಎಲ್ಲ 2 ಲೀಟ್ರು, 2.5 ಲೀಟ್ರು, 3 ಲೀಟ್ರು. ಈಗ ಹಳೇದು ನೀವು ಟೊಯೋಟಾಗೆ ಹೋದರೆ ಫಾರ್ಚುನರ್, ಅದು 3 ಲೀಟ್ರ್, ಅದೆಲ್ಲ ದೊಡ್ಡ ಇಂಜಿನ್ಗಳು, ಎಂಡಾವರು ಅವೆಲ್ಲ ಹಂಗೆ ನೀವು ಹಂಗೆ ಬರ್ತಾ ಇದ್ದರೆ ಎಲ್ಲ 2 ಲೀಟ್ರ್ ಮೇಲೆ ಇರೋಂಥ ಇಂಜಿನ್ಗಳೇ ಇರೋದು, ಎಲ್ಲ ದೊಡ್ಡ ಇಂಜಿನ್ಗಳು. ಸೊ ಅದಕ್ಕೆಲ್ಲನೂ ಕೂಡ ನಿಮಗೆ ಮೈಂಟೆನೆನ್ಸಲ್ಲಿ ಇಶ್ಯೂಸ್ ಬಂದೇ ಬರುತ್ತೆ. ಸ್ವಲ್ಪ ಮೈಂಟೈನಿಂಗ್ ಕಾಸ್ಟು ನಿಮಗೆ ಸ್ವಲ್ಪ ಜಾಸ್ತಿ ಆಗಬಹುದು. ಇನ್ನು ಎಮಿಷನ್ ನಾರ್ಮ್ಸ್ಗೆ ಬರೋದಾದರೆ, ಅಫ್ಕೋರ್ಸ್ ಇದಕ್ಕೆ 10 ಇಯರ್ಸ್, ಕೆಲವು ಸ್ಟೇಟ್ಸ್ಗಳಲ್ಲಿ ಆಗಲೇ ಅದು 10 ವರ್ಷಕ್ಕೆ ಬಂದು ಫಿಕ್ಸ್ ಆಗಿಬಿಟ್ಟಿದೆ. ಅದರ ಮೇಲೆ ಪ್ರಾಬ್ಲಮೇ ಮಾಡಿಬಿಡ್ತಾರೆ, ಬ್ಯಾನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆ ರೇಂಜಿಗೆ ಅದು ಹೊರಟೋಗಿದೆ. ಬಿಕಾಸ್ ಸ್ವಲ್ಪ ಪೊಲ್ಯೂಷನ್ ಜಾಸ್ತಿನೇ ಇರುತ್ತೆ. ನಾವು ಯಾಕಂದರೆ ಡೀಸೆಲ್ಗೆ ನಾವು ಜಾಸ್ತಿ ಲೈನೇ ಕೆಡಿಸ್ಕೊಳ್ಳಲ್ಲ, ಎಲ್ಲಂದ್ರಲ್ಲಿ ತುಂಬಿಸ್ತಾ ಇರ್ತೀವಿ, ಮೇಂಟೆನೆನ್ಸ್ ಕೂಡ ಜಾಸ್ತಿ ಮಾಡಲ್ಲ. ಬ್ಲ್ಯಾಕ್ ಸ್ಮೋಕ್ ಬರ್ತಿದ್ರು ಕೂಡ ಗಾಡಿ ಬಗ್ಗೆ ನಾನು ಕಿಂಚಿತ್ತು ಕೂಡ ಗಮನ ಕೊಡದೆ ಓಡಿಸ್ತಾ ಇರ್ತೀವಿ. ಅದೇನಾಗುತ್ತೆ, ಪೊಲ್ಯೂಷನ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಕೊನೆಗೆ ಎಲ್ಲವತ್ತೋ ಒಂದು ನಮ್ಮ ಬುಡಕ್ಕೆ ಅದು ಬರುತ್ತೆ. ಹಾಗಾಗಿ ನಿಮಗೆ ಪೊಲ್ಯೂಷನ್ ಕೂಡ ನಿಮಗೆ ಮ್ಯಾಟರ್ ಆಗೇ ಆಗುತ್ತೆ. ಇನ್ನು ರಿಸೆಲ್ಲಿಂಗ್ ವ್ಯಾಲ್ಯೂ ಅಂತ ಬಂದರೆ ಕೂಡ ಆಬ್ವಿಯಸ್ಲಿ ಪೆಟ್ರೋಲ್ಗೂ ಎಷ್ಟು ವ್ಯಾಲ್ಯೂ ಇದೆಯೋ ಅದೇ ಥರ ಡೀಸೆಲ್ಗೂ ಇದೆ. ಬಟ್ ದೊಡ್ಡ ಗಾಡಿಗಳಲ್ಲಿ ಡೀಸೆಲ್ ಬಿಟ್ಟರೆ ಬೇರೆ ನಿಮಗೆ ಬೇರೆ ಆಪ್ಷನ್ಸ್ಗಳು, ಇವಾಗ ಯಾರು ನನಗೆ ನನಗೆ ಪೆಟ್ರೋಲ್ ಬೇಕು ಅಂತ ಯಾರು ಹುಡ್ಕೊಂಡು ಹೋಗಲ್ಲ. ಇಟ್ಸ್ ಸಿಂಪಲ್ ಲಾಜಿಕ್. ಈಗ ಸ್ಕಾರ್ಪಿಯೋ ನನಗೆ ಪೆಟ್ರೋಲ್ ಬೇಕು ಅಂತ ಯಾರು ಹುಡ್ಕೊಂಡು ಹೋಗಲ್ಲ, ದೊಡ್ಡ ಡೀಸೆಲಲ್ಲಿ ಹುಡ್ಕೊಂಡು ಹೋಗಬೇಕು. ಈಗ ಎಂಡಾವರ್ ನನಗೆ ಪೆಟ್ರೋಲಲ್ಲಿ ಬೇಕು ಅಂತ ಯಾರು ಹುಡ್ಕೊಂಡು ಹೋಗಲ್ಲ. ಇಟ್ಸ್ ಲಾಜಿಕ್ ಪಾಯಿಂಟ್ನು. ಸೊ ಅದೇ ಆ್ಯಕ್ಚುಲಿ. ಸೊ ಎಲ್ಲರೂ ಅಷ್ಟೇ ದೊಡ್ಡ ಗಾಡಿಗಳು ಓಡಿಸ್ಬೇಕಂದಾಗ ನಿಮಗೆ ಪೆಟ್ರೋಲ್ ಇಂಜಿನ್ ಯೂಸೇ ಆಗೋಲ್ಲ, ಅದೊಂಥರ ಮಜಾನೇ ಇರಲ್ಲ. ನೋಡಿ ಐಕ್ರಾಸ್ ಎಲ್ಲ ಬಂದಿದ್ದಲ್ಲ, ನೋಡಿ ಅದು ಮಜಾನೇ ಇಲ್ಲ ಗಾಡಿ. ಈ XUV 700 ಕೂಡ ಪೆಟ್ರೋಲ್ ಇದೆ, ಅದರಲ್ಲೂ ಮಜಾ ಇಲ್ಲ. ಸೊ ಆ್ಯಕ್ಚುಲಿ ಡೀಸೆಲ್ ಈಸ್ ಅಲ್ಟಿಮೇಟ್ ಆಪ್ಷನ್. ನೀವೇನೋ ದೊಡ್ಡ ಗಾಡಿಗಳು ತೊಗೊಳ್ತಿದ್ರೆ ಡೀಸೆಲ್ಗೆ ಹೋಗಿ. ಬಟ್ ಪರಿಸರ ಮಾಲಿನ್ಯ ಅಂತ ಬಂದವ್ರಿಗೆ ಏನು ಮಾಡೋದು? ಎನಿವೆ, ದಟ್ ಈಸ್ ದ ಸೆಕೆಂಡ್ ಟಾಪಿಕ್, ಅದು ನಮಗೆ ಬೇಡದಿರೋ ವಿಷಯ. ಸೊ ಅಲ್ಟಿಮೇಟ್ಲಿ ಡೀಸೆಲ್ ಗಾಡಿಗಳು ನಿಲ್ಲಿಸ್ಬಿಟ್ರೆ ಸ್ಟಾರ್ಟ್ ಆಗಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಅದು ಆ್ಯಕ್ಚುಲಿ ಮಿತ್. ಅದು ಯಾವಾಗ ಗೊತ್ತಾ, 2003, 4, 5, 6 ಈ ಟೈಮಲ್ಲಿ ಬಂದಿರೋಂಥ ಗಾಡಿಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಅಂತಲ್ಲ. ಬಟ್ 2009ಕ್ಕಿಂತ ಜಾಸ್ತಿ ಇರುವಂತಹ ಗಾಡಿಗಳು ಯಾವ್ದು 10, 11, 12 ಇವೆಲ್ಲ ಯಾವ್ದು ಬಂತೋ, ಸೊ ಇಲ್ಲಿಂದ ಆಚೆಗೆ ಅದೇನೇನು ಸೆನ್ಸರ್ಗಳಾಗಬೇಕು, ಅದೇನು ಫ್ಯೂಯಲ್ ಕನ್ಸಂಪ್ಷನ್ಸ್ ಎಷ್ಟಾಗಬೇಕು, ಎಲ್ಲ ಆಕ್ಯುರೇಸಿ, ಅದೆಲ್ಲ ಮೆಕ್ಯಾನಿಸಮ್ ಸೆನ್ಸರ್ಗಳೆಲ್ಲ ಬಂದಿರೋದ್ರಿಂದ ಸೊ ನಿಮಗೆ 1 ವಾರ, 2 ವಾರ, 3 ವಾರ ನಿಲ್ಲಿಸಿ ಕೂಡ ನೀವು ಸ್ಟಾರ್ಟ್ ಮಾಡಿದ್ರು ಕೂಡ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಏನೂ ಮಾತಿಲ್ಲ. ತುಂಬ ಜನಕ್ಕೆ ಡೀಸೆಲ್ ಗಾಡಿ ತೊಗೊಳೋಕ್ಕೆ
ಆಸೆ ಇರುತ್ತೆ, ಬಟ್ ಭಯ. ಯಾಕಂದ್ರೆ ನಾನು ಓಡಿಸೋದೇ ವಾರಕ್ಕೆ ಒಂದು ಸಲ, ಬಟ್ ನನಗೆ ಪೆಟ್ರೋಲ್ಗಿಂತ ಡೀಸೆಲ್ ನಾನು ತೆಗೆದ್ರೆ ಹೈವೇಗೆ ಹೋಗೋದು, ನಾನು ಸಿಟಿಲಿ ಓಡಿಸಲ್ಲ. ಈ ಗಾಡಿನ ನಾನು ತೆಗೆದ್ರೆ ನಾನು ಹೈವೇ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ನಾನು ಹೈವೇಗೆ ಹೋದರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದರೆ ಇದು 7-8 ಮೈಲೇಜ್ ಕೊಡ್ತಾರೆ, ನಾನು ಸಾಕಾಗಲ್ಲ. ಅಟ್ಲೀಸ್ಟ್ ಡೀಸೆಲ್ ತೊಗೊಂಡ್ರೆ ಒಂದು 13-14 ಕೊಡುತ್ತೆ ಹೈವೇನಲ್ಲಿ ಕ್ರೂಸಿಂಗ್ ಲೆವೆಲ್ ಆನ್ ಮಾಡಿದ್ರೆ. ಸೊ ಹಂಗಾಗಿ ತುಂಬ ಜನ ಡೀಸೆಲ್ ಇಷ್ಟಪಡ್ತಾರೆ. ಬಟ್ ಅಂಥವ್ರು ಖಂಡಿತ ತೊಗೋಬೋದು, ಅದರಲ್ಲೇನು ದೂಸರಾ ಮಾತಿಲ್ಲ. ಸೊ ನೀವು ವಾರಕ್ಕೆ ಒಂದು ಸಲ ಎತ್ತೀರಾ, ಅಲ್ಲ 15 ದಿವಸಕ್ಕೆ ಒಂದು ಸಲ ಎತ್ತೀರಾ ಅಂದರೆ ನೋ ಇಶ್ಯೂಸ್. ನೀವು ಹೊಸ ಡೀಸೆಲು ತೊಗೋಬೋದು. ಹೊಸ ಡೀಸೆಲ್ ವೆಹಿಕಲಲ್ಲಿ DPF ರೇಟ್ ಇಶ್ಯೂಸ್ ಇದೆ, ಬಟ್ ಅದು ನೀವು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ನೀವು ಹೈ ಸ್ಪೀಡಲ್ಲಿ ಸ್ವಲ್ಪ ಚೆನ್ನಾಗಿ ಏನಂತಾರೆ ಎಂತೂಸಿಯಾಸಮಾಗಿ ಓಡಿಸಿದ್ರೆ ಅದು ಬರ್ನ್ ಆಗಿ ಅದು ಏನು ಪಾರ್ಟಿಕಲ್ಸ್ ಎಲ್ಲ ಏನಿದೆಯೋ ಅದೆಲ್ಲ ಈಚೆ ಬಂದುಬಿಡುತ್ತೆ, ಅದು ಆಟೋಮೆಟಿಕ್ಲಿ. ಅದು ತುಂಬ ಜನಕ್ಕೆ ಗೊತ್ತು, ಅದೇನು ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ಹಾಗಾಗಿ ನೀವು ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಪೆಟ್ರೋಲ್ ಗಾಡಿ, ಯಾಕಂದ್ರೆ ನನಗೂ ಫಸ್ಟ್ ಇನಿಷಿಯಲಿ ನನಗೂ ಹಂಗೆ ಅನಿಸಿದ್ದು. ಪೆಟ್ರೋಲ್ ಗಾಡಿಗಳು ತೊಗೊಂಡ್ಬಿಟ್ರೆ ಮೈಂಟೆನೆನ್ಸ್ ಕಮ್ಮಿ, ಮತ್ತು ಸೌಂಡ್ ಕಮ್ಮಿ ಇರುತ್ತೆ, ವೈಬ್ರೇಷನ್ ಕಮ್ಮಿ ಇರುತ್ತೆ, ಮತ್ತು ನಮಗೆ ಪ್ರಾಬ್ಲಮ್ ಆಗೋಲ್ಲ, ಆನ್ ಆಗುತ್ತೆ ಯಾವಾಗ ಬೇಕಾದ್ರೂ ಆನ್ ಆಗುತ್ತೆ, ಯಾವಾಗ ಬೇಕಾದ್ರೂ ಆಫ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಡೀಸೆಲ್ನೇ ತೊಗೊಂಡಿಲ್ಲ. ನನ್ನ ಸ್ಟಾರ್ಟಿಂಗ್ 2 ವೆಹಿಕಲ್ ಕೂಡ ಪೆಟ್ರೋಲೇ. 2 ವೆಹಿಕಲ್ನ, ಒಂದು ವೆಹಿಕಲ್ನ ಆಲ್ಮೋಸ್ಟ್ ತುಂಬ ವರ್ಷ ಯೂಸ್ ಮಾಡಿದ್ದೆ, ಚಿಕ್ಕ ಗಾಡಿ ಅದು ಪೆಟ್ರೋಲೇ ತೊಗೊಂಡೆ. ಬಟ್ ಅದು ಒಳ್ಳೆ ಮೈಲೇಜ್ ಬರ್ತದೆ, 3 ಸಿಲಿಂಡ್ರದು ಒಳ್ಳೆ ಮೈಲೇಜ್ ಬರ್ತದೆ. ಬಟ್ ಸೆಕೆಂಡ್ ಗಾಡಿ ಸ್ವಲ್ಪ ದೊಡ್ಡದಿತ್ತು, ಅದು 1.5 ಲೀಟರ್ ಇಂಜಿನ್, ಅದು ಪೆಟ್ರೋಲೇ. ಬಟ್ ಅದು ಮೈಲೇಜ್ ಏನೂ ಬರ್ತಾ ಇಲ್ಲ, ಬಟ್ ಒಳ್ಳೆ ಕಂಫರ್ಟ್ ಇರ್ತಿತ್ತು. ಸೆಡಾನ್ ವೆಹಿಕಲ್ ಅದು, ಹೋಂಡಾ ಸಿಟಿ ಅದು. ಬಟ್ ಆಮೇಲೆ ಯಾಕೋ ನನಗೆ ಪೆಟ್ರೋಲ್ಗಿಂತ ಡೀಸೆಲ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಹಿಂಗೆ ಇದೇ ಥರ ವೀಡಿಯೋಗಳನ್ನ ನೋಡಿ ತಿಳ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ನಾನು ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಂಡು ಶುರು ಮಾಡಿದ್ಮೇಲೆ ನನಗೆ ಅನಿಸಿದ್ದು ಆ್ಯಕ್ಚುಲಿ ಪೆಟ್ರೋಲ್ಗಿಂತ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಸೆಟಲ್ಡ್ ಆಗಿರುತ್ತೆ, ಆ ಟಾರ್ಕಿ ಫೀಲ್ ಇರುತ್ತೆ. ಆ ಗಾಡಿ ಗೊತ್ತೇ ಆಗಲ್ಲ, 5 ಜನ ಕೂತ್ಕೊಂಡು ಲೋಡ್ ಹಾಕೊಂಡು ಹೋದ್ರೂ ಒಂದೇ ಥರ ಇರ್ತದೆ, ಒಬ್ಬ ಹೋದ್ರೂ ಒಂದೇ ಥರ ಇರ್ತದೆ ಗಾಡಿ. ಬಟ್ ಪೆಟ್ರೋಲ್ ಗಾಡಿ ಹಂಗಲ್ಲ, ಅದು ಒಬ್ಬ ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ಹೋದ್ರೆ ಮಜವಾಗಿರ್ತದೆ. ಅದೇ ನೀವು ಸ್ವಲ್ಪ ಲೋಡ್ ಆ್ಯಡ್ ಆಗ್ತಾ ಹೋದಂಗೆ ಅದು ನಿಮಗೆ ಗೊತ್ತಾಗ್ಬಿಡ್ತದೆ, ಅದು ಎಳಿಬೇಕು ಜಾಸ್ತಿ ಅಂತ ಫೀಲ್ ಆಗಿಬಿಡುತ್ತೆ ನಿಮಗೆ. ಫಸ್ಟ್ ಗೇರ್ ಸೆಕೆಂಡ್ ಗೇರ್ಗೆ ಜಾಸ್ತಿ ಬರ್ತಿರ್ತೀರ. ಬಟ್ ಇದಂಗಲ್ಲ, ನಿಮಗೆ 60-70 ಒಳಗಡೆ ನೀವು 6ನೇ ಗೇರ್ಗೆ ಹೋಗ್ಬಿಡ್ಬೋದು ಇದರಲ್ಲಿ, ಡೀಸೆಲಲ್ಲಿ. ಅಷ್ಟು ಸ್ಮೂತ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಒಂದೊಂದು ಗಾಡಿಗಳು ಒಂಥರ ಇರ್ತದೆ. ಬಟ್ ಎನಿವೇ ನೀವು ಯಾವುದೇ ಗಾಡಿಗಳು ತೊಗೊಂಡ್ರೂ ಕೂಡ ನಿಮಗೆ ಆ ಗೇರ್ ರೇಷಿಯೋ ಇದೆಯಲ್ವ, ಅದು ಪೆಟ್ರೋಲ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಡೀಸೆಲಲ್ಲಿ ಕಮ್ಮಿ ಇದೆ. ಅದೇನಾಗುತ್ತೆ, ನಿಮಗೆ ಮೈಲೇಜ್, ನಿಮಗೆ ಡೀಸೆಲ್ ಕನ್ಸಂಪ್ಷನ್ಸ್ ಆಗೋದು ಸ್ವಲ್ಪ ಕಮ್ಮಿ ಮಾಡ್ಬೋದು. ಸೊ ತುಂಬ ಇದೆ, ನಿಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ಪೆಟ್ರೋಲಲ್ಲಿ ನೀವೇನು ಮೈಲೇಜ್ನ ARI ಸರ್ಟಿಫೈಡ್ ಮಾಡಿರ್ತಾರೋ ಅದಕ್ಕಿಂತನೂ ಕಮ್ಮಿನೇ ಸಿಗೋದು. ಈಗ ಅವ್ರು 20 ಸಿಗುತ್ತೆ ಅಂತ ಹೇಳಿದರೆ ಅದು 20 ಸಿಗೋಲ್ಲ, ಅದು ಸಿಗೋದೇ 15-16 ಸಿಗುತ್ತೆ. ಬಟ್ ಡೀಸೆಲ್ ಗಾಡೀಲಿ ಇಟ್ಸ್ ಡಿಫ್ರೆಂಟ್, ತುಂಬ ಡಿಫ್ರೆನ್ಸ್ ಇರುತ್ತೆ. ಅವ್ರು 12 ಕೋಟ್ ಮಾಡಿರ್ತಾರೆ, ಬಟ್ ನೀವು ಕರೆಕ್ಟಾಗಿ ಕ್ರೂಸ್ ಮಾಡಿ ಕರೆಕ್ಟ್ ರೇಷನಲ್ಲಿ ಗೇರ್ಗಳನ್ನ ಚೇಂಜ್ ಮಾಡ್ಕೊಂಬರ್ತಿದ್ರೆ ಅವ್ರು 12 ಹೇಳಿದ್ರೆ ನಿಮ್ಗೆ 15 ಕೂಡ ಅಚೀವ್ ಮಾಡ್ಬೋದು, ಮಾಡಿದ್ದಾರೆ ತುಂಬ ಜನ. ಸೊ ಅದು ಫುಲ್ ನಮ್ಮ ಡ್ರೈವೇಬಿಲಿಟಿ ಮೇಲೆ ಡಿಸೈಡ್ ಆಗಿರುತ್ತೆ. ಪೆಟ್ರೋಲ್ ಗಾಡಿಗಿಂತ ಡೀಸೆಲ್ ಗಾಡಿ ಡ್ರೈವೇಬಿಲಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಯೋಚನೆ ಈಗ 2ರಲ್ಲೂ ಪ್ಲಸ್ ಇದೆ, 2ರಲ್ಲೂ ಮೈನಸ್ ಇದೆ. ಹಾಗಾಗಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ರಿಸೆಲ್ಲಿಂಗ್ ವ್ಯಾಲ್ಯೂ 2ಕ್ಕೂ ಕೂಡ ಚೆನ್ನಾಗೇ ಇದೆ. ಬಟ್ ಕಾಲಾನಂತರದಲ್ಲಿ ಮೇ ಬಿ ಡೀಸೆಲ್ಗೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗಬಹುದು. ಸೊ ಸದ್ಯಕ್ಕೆ ಇಷ್ಟೇ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಬೈ ಬೈ.